ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಅಯೋಧ್ಯೆಗೆ ದೇಣಿಗೆ ನೀಡಿದ ಭಕ್ತನಿಗೆ ಸೈಬರ್ ಕಳ್ಳರು ಷೇರು ಮಾರುಕಟ್ಟೆ ಹೆಸರಲ್ಲಿ 8 ಕೋಟಿ ವಂಚನೆ ಮಾಡಿದ್ದಾರೆ. ಸೈಬರ್ ಕಳ್ಳರು 71 ವರ್ಷದ ಉದ್ಯಮಿ ರಾಜೇಂದ್ರ ನಾಯ್ಡು ಅವರಿಗೆ ಕರೆ ಮಾಡಿ, ನಿಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿದೆ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಗಳಿಸಬಹುದು ಅಂತ ಹೇಳಿ ನಂಬಿಸಿದ್ದಾರೆ, ವಂಚಿಸಿದ್ದಾರೆ. ತಾನು ವಂಚನೆಗೆ ಒಳಗಾಗಿರುವುದು ಗೊತ್ತಾಗ್ತಾ ಇದ್ದಂತೆ ತಕ್ಷಣವೇ ರಾಜೇಂದ್ರ ಸೈಬರ್ ಹೆಲ್ಪ್ ಲೈನ್ 1930ಗೆ ಕರೆ ಮಾಡಿ ವಂಚನೆಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿ ದೂರನ್ನು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ವಂಚಕರ ಖಾತೆಯಲ್ಲಿದ್ದ 61 ಲಕ್ಷದಷ್ಟು ಹಣವನ್ನ ಫ್ರೀಸ್ ಮಾಡಿದ್ದು ಆರೋಪಿಗಳ ಪತ್ತೆಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ನನ್ನ ಹೆಸರು ಎ ರಾಜೇಂದ್ರ ನಾಯ್ಡು, ಬೆಂಗಳೂರು ಸೌತಿಂದ. ನಾನು ಹಿಂದೆ ಒಂದು ಸಲ ರಿಲಯನ್ಸ್ ಕ್ಯಾಪಿಟಲ್ ಲೋನ್ ತಗೊಂಡಿದ್ದೆ. ಆ ಲೋನ್ ರೆಫರೆನ್ಸಿಂದ ಒಬ್ಬ ಲೇಡಿ ಫೋನ್ ಮಾಡಿ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಭಾರಿ ಚೆನ್ನಾಗಿದೆ, ನಿಮಗೆ ರಿಲಯನ್ಸ್ ಸೆಕ್ಯೂರಿಟೀಸಲ್ಲಿ ಪ್ರೈಮರಿ ಅಲಾಟ್ಮೆಂಟಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ನಾನು ಗ್ರೂಪಲ್ಲಿ ಸೇರಿ ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಅವರು ಪ್ರೈಮರಿ ಮಾರ್ಕೆಟಿಂದ ಸಾಕಷ್ಟು ಶೇರ್ಸ್ ಅಲಾಟ್ ಮಾಡ್ದಂಗೆ ನನಗೆ ಲಾಭ ಬಂದಂಗೆ ತೋರಿಸ್ಕೊಂಡು ಬಂದರು. ನಾನು ಅದು ಲಾಭ ಬಂದಿದೆ ಅಲ್ವಾ ಅಂತ ಮತ್ತೆ ನಾನು ಅದನ್ನು ಹಂಗೆ ರೀಸೈಕಲ್ ಮಾಡಿದೆ. ರೀಸೈಕಲ್ ಮಾಡುವಾಗ ಅವ್ರು ಏನು ಮಾಡ್ತಿದ್ರು, ಸಲಿಗೂ ನನ್ನ ಬಂಡವಾಳಕ್ಕಂತ ಜಾಸ್ತಿ, ನನ್ನಲ್ಲಿ ಅಲ್ಲಿ ಹೂಡಿಕೆ ಆಗಿರೋಂಥ ಅಮೌಂಟ್ಗಿಂತ ಜಾಸ್ತಿ ಅವರು ಅಲಾಟ್ಮೆಂಟ್ಸ್ ಮಾಡ್ತಿದ್ರು. ಆವಾಗ ಮತ್ತೆ ಫರ್ದರ್ ದುಡ್ಡು ಹಾಕೋ ನೆಸಿಟಿ ಬಂತು. ಆ ಟೈಮಲ್ಲಿ ನಾನು ಇದು ರಿಲಯನ್ಸ್ ಸೆಕ್ಯೂರಿಟೀಸ್ ಕಾನ್ಫಿಡೆನ್ಷಿಯಲ್ ಒಳ್ಳೆ ಕಂಪನಿ ಅಂತ ಹೇಳಿ ಮತ್ತೆ ನಾನು ಅಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಸಾಲ ತಗೊಂಡು ಮತ್ತೆ ದುಡ್ಡು ಹಾಕ್ಕೊಂಡು ಬಂದೆ. ಈ ಥರ ಹಾಕ್ಕೊಂಡು 8 ಕೋಟಿ 3 ಲಕ್ಷ 1,000 ರೂಪಾಯಿ ನಾನು ಟೋಟ್ಲು ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ ಮಾಡುವಾಗ ನನಗೆ ಸಾಕಷ್ಟು ಪ್ರೈಮರಿ ಅಲಾಟ್ಮೆಂಟ್ಸ್ ಬಂದಂಗೆ ತೋರಿಸಿದ್ರು. ಅವ್ರ ಲೆಡ್ಜರ್ ಕಾಪಿನೂ ನಾನು ಇದರಲ್ಲಿ ಕಳಿಸಿದ್ದೀನಿ. ಆವಾಗ ಇದು ಒಟ್ಟು ನನಗೆ ನನ್ನ ಅಮೌಂಟು ಹೂಡಿಕೆ ಅಮೌಂಟ್ ಸೇರಿ 59 ಕೋಟಿ 4 ಲಕ್ಷ ಇರಂಗೆ ನನಗೆ ಲೆಡ್ಜರ್ ಅಕೌಂಟ್ ತೋರಿಸ್ತು. ಆವಾಗ ನಾನು ಇನ್ನು ಅದು ಗ್ರೂಪು 3 ತಿಂಗಳಾಗೋಯ್ತು, ಇನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಾನು ಒಂದು ಪಾರ್ಟ್ ಪೇಮೆಂಟ್ ತಗೊಳ್ಳೋಣ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು 15 ಕೋಟಿ ನನಗೆ ರೀಇಂಬರ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದೆ. ರೀಇಂಬರ್ಸ್ಮೆಂಟ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಅವರು 15 ಕೋಟಿಗೆ 18% ಸರ್ವಿಸ್ ಚಾರ್ಜಸ್ ಕೊಟ್ರೇ ಇದು ನಿಮಗೆ ರೀಇಂಬರ್ಸ್ ಮಾಡೋದು ಅಂತ ಹೇಳಿದ್ರು. ಈ ವಿಷಯ ನಮಗೆ ಹಿಂದೆ ಹೇಳಿರಲಿಲ್ಲ. ಈ ಪ್ರಾಸೆಸ್ಸಲ್ಲಿ ಮಿಸ್ಟರ್ ಪ್ರೊಫೆಸರ್ ರಾಕೇಶ್ ಜೈನ್ ಅಂತ ಅವರು ಅನಲಿಸ್ಟ್ ಅಂತ ಹೇಳಿಬಿಟ್ಟು ಅವ್ರ ಮಧ್ಯದಲ್ಲಿ ಬಂದು, ನಿಂದು ಚೆನ್ನಾಗಿದೆ, ನಿನಗೆ ಒಳ್ಳೆ ಹೂಡಿಕೆ ಆಗ್ತಾಯಿದೆ, ನೀನು ಇನ್ನೂ ಸ್ವಲ್ಪ ಕ್ವಾಂಟಿಟಿನಲ್ಲಿ ಇನ್ನೂ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ನನ್ನ ಎಂಕರೇಜ್ ಮಾಡಿದ್ರು. ಎಂಕರೇಜ್ ಮಾಡಿ ಅವರು ನನಗೆ ಅಲಾಟ್ಮೆಂಟ್ಸ್ ಚೆನ್ನಾಗಿ ಬರ್ತಿತ್ತು. ಎವ್ರಿ ಟೈಮ್ ನನ್ನಲ್ಲಿ ಅಲ್ಲಿ 10 ಕೋಟಿ ಇದ್ದರೆ ಇವರು 12 ಕೋಟಿಗೆ ಅಲಾಟ್ ಮಾಡೋರು, ಆ 2 ಕೋಟಿ ಕಟ್ಟಲೇಬೇಕಂತ ಇನ್ಸಿಸ್ಟ್ ಮಾಡೋರು. ಈ ಥರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟು. ಕೊನೆಗೆ ಡ್ರಾ ಮಾಡೋಕ್ಕೆ ಹೋಗುವಾಗ ಅವರು 18% ಕಟ್ಟಿದ್ರೆ ಮಾತ್ರ ನಿಮಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪ್ನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಒಬ್ಬ ತಿಳಿದ ಸ್ನೇಹಿತರ ಹತ್ರ ಕೇಳಿದ್ರೆ, ಇದೇನು ಸ್ಕ್ಯಾಮ್ ಥರ ಕಾಣ್ತಿದೆ, ದಯವಿಟ್ಟು ನೀವು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ ಅಪ್ರೋಚ್ ಆಗಿ ಅಂತ ಹೇಳಿದ್ರು. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.